ಹ- ಆ? ಯಜಮಾನ್ರೆ ಏನಾಯ್ತು? ಯಜಮಾನ್ರೆ ನಿಮ್ಮನ್ನೇ. ಹ? ಅಯ್ಯೋ ಯಜಮಾನ್ರೆ ಏನಾಯ್ತು? ಹ- ಹ? ಅಯ್ಯಯ್ಯೋ ಏನ್ ಮೈಯೆಲ್ಲ ಬಿಸಿ ಇದೆ. ಯಜಮಾನ್ರೆ ಯಜಮಾನ್ರೆ ಏನಾಯ್ತು? ಮೈಯೆಲ್ಲ ಬಿಸಿ ಬಿಸಿಯಾಗಿದೆ. ಮೈಯೆಲ್ಲ ತುಂಬ ನೋವಾಗ್ತಾ ಇದೆ. ಹ, ನನ್ನಿಂದ ತಡ್ಕೊಳಕ್ಕಾಗ್ತಾ ಇಲ್ಲ. ಸ್ವಲ್ಪ ಇರಿ, ನಾನು ಹೋಗಿ ನಿಮಗೆ ಕಷಾಯ ಮಾಡಿ ತಗೊಂಬರ್ತೀನಿ. ಅದನ್ನ ಕುಡಿದ್ರೆ ಬೇಗ ಸರಿ ಹೋಗುತ್ತೆ. ಸ್ವಲ್ಪ ತಾಳಿ. ಬೇಗ ಬಾ ಮೀನಮ್ಮ. ಯಜಮಾನ್ರೆ ಇಲ್ಲಿ ನೋಡಿ. ಯಜಮಾನ್ರೆ ಸ್ವಲ್ಪ ಎದ್ದೇಳಿ. ನೋಡ್ಕೊಂಡು ಜಾಗ್ರತೆ. ಮಂಚದಲ್ಲಿ ಹೊರಗೆ ಕೂತ್ಕೊಳ್ಳಿ. ಯಜಮಾನ್ರೆ ಕಣ್ಣು ಮುಚ್ಕೊಂಡು ಹಾಗೆ ಈ ಕಷಾಯನ ಕುಡ್ದು ಬಿಡಿ. ಬೇಗ ಕುಡೀರಿ. ತುಂಬ ಕಹಿ ಇದೆ ಮೀನಮ್ಮ. ಯಜಮಾನ್ರೆ ಕಷಾಯ ಅಂದ್ರೆ ಕಹಿಯಾಗೇ ಇರುತ್ತೆ. ಕಣ್ಣು ಮುಚ್ಕೊಂಡು ಇದನ್ನ ಮಾತ್ರ ಕುಡ್ದು ಬಿಟ್ರೆ 5 ನಿಮಿಷದಲ್ಲಿ ಜ್ವರ ಎಲ್ಲ ಸರಿ ಹೋಗ್ಬಿಡುತ್ತೆ. ತಗೊಳ್ಳಿ ಕುಡೀರಿ. ನಿಧಾನ. ನನ್ನಿಂದ ಆಗ್ತಾ ಇಲ್ಲ ಮೀನಮ್ಮ. ಇನ್ನು ಸ್ವಲ್ಪನೇ ಕುಡ್ದು ಬಿಡಿ. ಯಜಮಾನ್ರೆ ಹಾಗೆ ಮಲ್ಕೊಳ್ಳಿ. ನಿಧಾನ, ಜಾಗ್ರತೆ. ನೀವು ಮಲ್ಕೊಳ್ಳಿ. ಒಂದು 5 ನಿಮಿಷದಲ್ಲಿ ಜ್ವರ ಎಲ್ಲ ಸರಿ ಹೋಗುತ್ತೆ. ಮೀನಮ್ಮ, ಯಜಮಾನ್ರೆ, ಯಜಮಾನ್ರೆ, ಏನ್ ಮೀನಮ್ಮ? ಇವಾಗ ಹೇಗಿದೆ ಯಜಮಾನ್ರೆ ನಿಮಗೆ? ಇವಾಗ ಪರವಾಗಿಲ್ಲ. ನಾನು ಹೇಳಿದ್ನಲ್ಲ, ಆ ಕಷಾಯನ ಕುಡಿದ್ರೆ 5 ನಿಮಿಷದಲ್ಲಿ ಜ್ವರ ಎಲ್ಲ ಸರಿ ಹೋಗತ್ತಂತ ಹೇಳಿದ್ನಲ್ಲ. ನಾನು ಹೇಳಿದಾಗೆ 5 ನಿಮಿಷದಲ್ಲಿ ಜ್ವರ ಎಲ್ಲ ಹೊರಟೋಯ್ತು ನೋಡಿ. ಸರಿ ಯಜಮಾನ್ರೆ, ನನಗೆ ಟೈಮ್ ಆಯ್ತು, ನಾನು ಮನೆಗೆ ಹೊರಡ್ತೀನಿ. ಏನು ಇಷ್ಟು ಬೇಗ ಹೋಗ್ಬೇಕಂತೀಯಾ? ಬೇರೆ ಏನ್ ಮಾಡೋದು, ಮನೆ ಕೆಲಸ ಎಲ್ಲಾನು ಮುಗಿಸ್ಬಿಟ್ಟೆ. ಮಾಡಕ್ ಬೇರೆ ಏನೂ ಕೆಲಸ ಇಲ್ಲ. ಅದೇ ನಾನು ಮನೆಗೆ ಹೊರಡ್ತೀನಿ ಅಂದೆ.
ಮೀನಮ್ಮ ಹ್ಮ್? ನಿನ್ ಜೊತೆ ಮಾತಾಡ್ಬೇಕು ಹ, ಇಲ್ವಾ? ಹ, ಹ್ಮ್, ಹ್ಮ್. ಪರವಾಗಿಲ್ಲ ಯಜಮಾನ್ರೆ, ಹೀಗೆ ಹೇಳಿ. ಇಲ್ಲ ಮೀನಮ್ಮ, ಸ್ವಲ್ಪ ಕೂತ್ಕೋ, ಫ್ರೀಯಾಗಿ ಮಾತಾಡೋಣ. ಬಾ. ಮೀನಮ್ಮ, ಹ್ಮ್? ನಿನಗೇನು ಕಷ್ಟ ಇದ್ರೂ ಅದನ್ನು ನಾನು ನೋಡ್ಕೊತೀನಿ ಮೀನಮ್ಮ. ನಿನಗೆ ಕಷ್ಟ ಇಲ್ಲದೆ ರಾಣಿ ಥರ ನೋಡ್ಕೊತೀನಿ. ಅರ್ಥ ಆಯ್ತಾ? ಏನ್ ಯಜಮಾನ್ರೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೀನಿಲ್ಲದೆ ನನ್ನಿಂದ ಇರೋಕ್ಕಾಗಲ್ಲ ಮೀನಮ್ಮ. ಹ್ಮ್? ಸ್ವಲ್ಪ ನೀನು ಅರ್ಥ ಮಾಡ್ಕೋ. ನಿನ್ನ ನಾನು ರಾಣಿ ಥರ ನೋಡ್ಕೊತೀನಿ. ನಿನಗೆ ಕಷ್ಟ ಬರದೇ ಇರೋ ಹಾಗೆ ನೋಡ್ಕೊತೀನಿ. ಸರಿನಾ? ಇಲ್ಲ ಬಿಡಿ, ನಾನ್ ಮನೆಗೆ ಹೋಗ್ಬೇಕು. ಮೀನಮ್ಮ, ನನ್ನ ಮನಸ್ಸನ್ನ ಸ್ವಲ್ಪ ಅರ್ಥ ಮಾಡ್ಕೋ. ನನಗೆ ನೀನು ಬೇಕು. ನಿನ್ನ ನಾನು ಇದೇ ಮನೆಯಲ್ಲಿ ರಾಣಿ ಥರ ನೋಡ್ಕೊತೀನಿ. ಮೀನಮ್ಮ, ನಿನಗೆ ದುಡ್ಡು ಏನು ಬೇಕಂದ್ರೂ ನನ್ನ ಕೇಳು, ನಾನು ಕೊಡ್ತೀನಿ. ಯಾವುದಕ್ಕೂ ನೀನು ಸಂಕೋಚ ಪಡಬೇಡ. ಹ್ಮ್? ದುಡ್ಡಲ್ಲ, ಏನು ಬೇಕಾದರೂ ಕೇಳು. ಸರಿನಾ? ಹ್ಮ್. ನನ್ನ ಬಿಡಿ ಯಜಮಾನ್ರೆ, ಟೈಮ್ ಆಯ್ತು, ನಾನು ಹೋಗ್ಬೇಕು. ಒಂದ್ಸರಿ ನಾನು ಹೇಳೋದನ್ನ ಕೇಳು. ಹ್ಮ್? ನನಗೆ ಜ್ವರ ಬಂದಾಗ ನನ್ನನ್ನು ನೀ ಎಷ್ಟು ಪ್ರೀತಿಯಿಂದ ನೋಡಿಕೊಂಡೆ. ನೀ ನನ್ನ ಮೇಲೆ ತೋರಿಸಿರೋ ಪ್ರೀತಿನ ಇಲ್ಲಿವರೆಗೂ ನಾನು ಅನುಭವಿಸೇ ಇಲ್ಲ. ನಿನಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿಯಾಗಿದ್ದೀನಿ. ನಿನಗೆ ಎಷ್ಟು ದುಡ್ಡು ಬೇಕಾದರೂ ಕೇಳು, ನಾನು ನಿನಗೆ ಕೊಡ್ತೀನಿ. ನೀನು ನನಗೆ ಬೇಕು. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಮೀನಮ್ಮ. ಸಂಕೋಚ ಪಡದೆ ಕೇಳು, ನಾನು ನಿನಗೋಸ್ಕರ ಮಾಡ್ತೀನಿ. ಹ್ಮ್? ಸರಿನಾ? ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ನನಗೆ ಅದೆಲ್ಲ ಏನು ಬೇಡ. ನಾನು ಮನೆಗೆ ಹೋಗ್ಬೇಕು. ಏ, ಸ್ವಲ್ಪ ಇರು ಮೀನಮ್ಮ. ದಯಮಾಡಿ ನಾನು ಅರ್ಥ ಮಾಡ್ಕೋ. ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ನನ್ನ ಬಿಟ್ಬಿಡಿ. ಮೀನಮ್ಮ, ಮೀನಮ್ಮ, ಸ್ವಲ್ಪ ಇರು. ಏನಕ್ಕೆ ನಾನು ಬಿಟ್ಟು ಹೋಗ್ತಾ ಇದೀಯಾ? ಏನಾಯ್ತು ಯಜಮಾನ್ರೆ ನಿಮಗೆ? ಒಂಥರ ಮಾತಾಡ್ತಾ ಇದ್ದೀರಾ ನೀವು. ನಾನು ಹೊರಡ್ತೀನಿ. ಮೀನಮ್ಮ, ಹಾಗೆಲ್ಲ ಹೇಳ್ಬೇಡ ಮೀನಮ್ಮ. ನನ್ನ ಮನಸ್ಸೊಳಗೆ ನೀನು ಹೇಗೋ ಬಂದ್ಬಿಟ್ಟೆ. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಈ ಜೀವನ ಪೂರ್ತಿ ನಿನ್ನ ಜೊತೆಗಿರ್ತೀನಿ. ದಯಮಾಡಿ ನಾನು ಅರ್ಥ ಮಾಡ್ಕೊ ಮೀನಮ್ಮ. ನೀನು ನನಗೆ ಬೇಕು. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಮೀನಮ್ಮ. ಪ್ಲೀಸ್, ನನಗೋಸ್ಕರ ಒಂದ್ಸಾರಿ ಯೋಚನೆ ಮಾಡಿ ಹೇಳು. ನನ್ನ ದಯಮಾಡಿ ಸ್ವೀಕರಿಸು ಮೀನಮ್ಮ. ಏನ್ ಮೀನಮ್ಮ, ಯಜಮಾನ್ರೆ ಇದು? ನೀವು ಹೀಗೆ ಮಾಡ್ತಾ ಇದ್ರೆ ನಾನು ಕೆಲ್ಸಕ್ಕೆ ಬರೋದಿಲ್ಲ. ನಾನು ಕೆಲಸ ಬಿಟ್ಟು ಏನದು? ನಿಂತ್ಬಿಡ್ತೀನಿ. ಮೀನಮ್ಮ, ಏನು ಮೀನಮ್ಮ ಇದು? ನನ್ನ ಮನಸ್ಸು ನಿಜವಾಗ್ಲೂ ನಿನಗೆ ಅರ್ಥ ಆಗ್ತಾ ಇಲ್ವಾ? ನೀನು ನನಗೆ ಬೇಕು. ನೀನು ನನಗೆ ಜ್ವರ ಬಂದಾಗೆ ಎಷ್ಟೊಂದು ಪ್ರೀತಿಯಿಂದ ನೋಡ್ಕೊಂಡೆ. ಆ ಪ್ರೀತಿ ನನಗೆ ಜೀವನ ಪೂರ್ತಿ ಬೇಕು ಮೀನಮ್ಮ. ಪ್ಲೀಸ್, ದಯಮಾಡಿ ಅರ್ಥ ಮಾಡ್ಕೊ. ಏನಿದು? ಇದ್ದಕ್ಕಿದ್ದಾಗೆ ನಿಮಗೇನಾಯ್ತು? ಒಂದು ವೇಳೆ ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡೋ ಥರ ಏನಾದರೂ ಮಾಡಿದಿದ್ರೆ ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ನಾಳೆಯಿಂದ ನಾನು ಕೆಲ್ಸಕ್ಕೆ ಬರೋದಿಲ್ಲ. ಏನು? ಮೀನಮ್ಮ, ನಾನು ಹೇಳೋದು ಕೇಳು. ಮೀನಮ್ಮ, ಮೀನಮ್ಮ.